ತಮ್ಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಹೊಸ ಡ್ರಾಮಾ ನಡೀತಾ ಇದೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಈ ಬಿಜೆಪಿ ಗಿರಾಕಿಗಳು, ನಿರುದ್ಯೋಗಿ ಗಿರಾಕಿಗಳು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಕೆಲಸ ಇಲ್ಲ. ಇವ್ರಿಗೇನಾರ ಮಾನ ಮರ್ಯಾದೆ ಏನಾರ ಇದ್ರೆ, ಕರ್ನಾಟಕ ರಾಜ್ಯದಲ್ಲಿ ನೆರೆ ಬಂದಿದೆ, ಮಳೆ ಹೆಚ್ಚಾಗಿ ತತ್ತರಿಸ್ತಾ ಇದ್ದಾರೆ ಜನ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಬೆಳಗ್ಗೆ ಆ ವಿಜೇಂದ್ರ ಒಂದ್ ಸುಳ್ಳು ಹೇಳ್ತಾನೆ, 12 ಗಂಟೆಗೆ ಅಶೋಕ್ ಒಂದವ್ರು ಸುಳ್ಳು ಹೇಳ್ತಾರೆ. ಆಮೇಲೆ ಈ ಬಿಜೆಪಿ ಗಿರಾಕಿಗಳಿಗೆ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸಿದ್ದರಾಮಯ್ಯ ಅವ್ರ ಬಗ್ಗೆ ಸುಳ್ಳು ಹೇಳೋದನ್ನ ಬಿಟ್ಟು ಬೇರೆ ಏನಾರ ಒಂದು ಕೆಲಸ ಇದ್ರೆ ಇವ್ರಿಗೆ ನಿಜವಾಗ್ಲೂ ತಾವು ತೋರಿಸ್ರಿ. ನಿಮ್ಗೆ ಏನಾರ ಮಾನ ಮರ್ಯಾದೆ ಕರ್ನಾಟಕ ರಾಜ್ಯದ ಬಗ್ಗೆ ಏನಾರ ಗೌರವ ಇತ್ತು ಅಂದ್ರೆ ನೀವು ಪಾದಯಾತ್ರೆ ಮೈಸೂರಿಗೆಲ್ಲ ಮಾಡ್ಬೇಕಾಗಿರೋದು. ನೀವು ಪಾದಯಾತ್ರೆ ಡೆಲ್ಲಿಗೆ ಮಾಡಿ, ಕರ್ನಾಟಕ ರಾಜ್ಯಕ್ಕೆ ಬರ್ಬೇಕಾದಂತ GST ಹಣ ಯಾಕೆ ಇನ್ನೂ ಕೊಟ್ಟಿಲ್ಲ ಅದ್ರ ಬಗ್ಗೆ ಕೇಳಿ. ಕರ್ನಾಟಕದಲ್ಲಿ ಸತತವಾಗಿ ಬರ ಬಂದಂತ ಸಂದರ್ಭದಲ್ಲಿ ಮೋದಿ ಅವರ ಹತ್ರ ಹೋಗಿ ಏನ್ ಕಳೆದ ಬಾರಿ 25 ದಂಡ ಏನು ಪಾರ್ಲಿಮೆಂಟ್ ನ ಸದಸ್ಯರಿದ್ರು, ಒಂದು ಸಾರಿ ಅವ್ರ ಮುಂದೆ ನಿಂತ್ಕೊಂಡು ಮಾತನಾಡೋಕೆ ತಾಕತ್ತಿರ್ಲಿಲ್ಲ ಇವ್ರಿಗೆ. ಈಗೊಂದು 15 ದಂಡ ಪಿಂಡಗಳವ್ರೆ. ಅವ್ರು ಯಾವತ್ತಾರ ಪಾರ್ಲಿಮೆಂಟ್ ಅಲ್ಲಿ ಕರ್ನಾಟಕ ರಾಜ್ಯದ ವಿಚಾರ ಆಗಿರ್ಬೋದು, ಈ ಮಂಡ್ಯದ ವಿಚಾರ ಬಗ್ಗೆ ಯಾರು ಮಾತಾಡಿದಾರ, ಧ್ವನಿ ಎತ್ತಿದಾರ? ಇಲ್ಲ. ಇವ್ರಿಗೇನಪ್ಪ ಅಂದ್ರೆ ಕೈಲಾದವ್ರು ಮೈ ಪರ್ಸ್ಕೊಂಡ್ರಲ್ಲ, ಆ ರೀತಿ ಇವ್ರ ಕೆಲಸ. ಇವ್ರ ಕೈಲಿ ಏನು ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು, DK ಸಾಹೇಬ್ರವರು ಈ ಕರ್ನಾಟಕ ರಾಜ್ಯದ ಜನತೆಗೆ ಯಾವ ರೀತಿಯಾದಂತ ಸ್ಕೀಮ್ಗಳನ್ನ ಕೊಟ್ಟರು, ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ರು. ಏನೋ 2,000 ರೂಪಾಯಿ ಹೆಣ್ಮಕ್ಳು ಖಾತೆಗೆ ಹಾಕಿದ್ರೆ ಒಂದ್ ಸಿಲಿಂಡರ್ನ ಒಂದ್ ಮತ್ತೊಂದು ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಆ 2,000 ರೂಪಾಯಿಂದ ಎಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಯಾವ ರೀತಿಯಾದಂತ 95% ಅವ್ರು ಏನಾರ ಅವ್ರಿಗೆ ಅಂಕಗಳು ಬರ್ಲಿಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂತ 2,000 ರೂಪಾಯಿ ಅನ್ನೋದನ್ನ ಮರಿಬಾರ್ದು. ಇವರು ಮರಿಬಾರ್ದು. ಇವರು ಏನು ಕರೆಂಟ್ ಉಚಿತ ಕರೆಂಟ್ ಅನ್ನ ಕೊಟ್ಟಿದ್ದಾರೆ, ಉಚಿತ ಅನ್ನ. ಇವರು ಅಕ್ಕಿಯನ್ನ ಕಿತ್ಕೊಳ್ಳುವಂತ ಕೆಲಸ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮತ್ತೆ ಬಡವರಿಗೆ ಹೊಟ್ಟೆಯನ್ನ ತುಂಬಿಸೋ ಕೆಲಸವನ್ನ ಮಾಡಿದ ಯಾರು ಅಂದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ. ಮತ್ತೆ DK ಶಿವಕುಮಾರ್ ಸಾಹೇಬ್ರವರು ಸಹ ಕ್ಯಾಂಪೇನ್ ಅಲ್ಲಿ ಎಲ್ಲರಿಗೂ ಸಹ ಒತ್ತಾಗಿ ಸೈನ್ ಮಾಡಿರುವಂತ ಚೆಕ್ ಅನ್ನ ತೋರಿಸಿದ್ರು. ಇವ್ರ ಹತ್ರ ಈಗ ಏನೂ ಇಲ್ಲ, ರಾಜ್ಯದ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ನಾನ್ ಕೇಳೋದಿಷ್ಟೇ, ವಿರೋಧ ಪಕ್ಷ ನಾಯಕರು ವಿಜೇಂದ್ರನ ಆರ್ ಅಶೋಕ. ಯಾಕೆ ಅಂದ್ರೆ ಮೀಡಿಯಾದಲ್ಲಿ ಯಾವುದೇ ಬೈಟ್ ನೋಡಿದ್ರು ವಿಜೇಂದ್ರ ಅವರೇ ಕೊಡ್ತಾ ಇದ್ದಾರೆ. ಆರ್ ಅಶೋಕ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆರ್ ಅಶೋಕ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಯಾವುದೋ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಯಾಕೆ? ಇದರಲ್ಲಿ ಇವ್ರದ್ದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಇವರು ಯಾವ ಪಾದಯಾತ್ರೆ JDS ಅವರು ಇವರು ಕಾಂಪಿಟೇಷನ್ ಇಂದ ಮಾಡ್ತಾವ್ರೆ. ಅವ್ರ ಫಸ್ಟ್ ನಾವು ಫಸ್ಟ್ ಅಂತ. ಇವ್ರಿಗೆ ಉದ್ದೇಶ ಜನಪರಕ್ಕೆ ಇವ್ರದ್ದು ಪಾದಯಾತ್ರೆ ಅಲ್ಲ, ತಮ್ಮ ಬೇರೆ ಬಯಸ್ಕೊಳ್ಳುವಂತ ಪಾದಯಾತ್ರೆ ಇದು. ಕೃಷ್ಣ ಬೈರೇಗೌಡರು ಸಾಹೇಬ್ರು, ಲಕ್ಷ್ಮೀ ಮೇಡಮ್ ಅವ್ರು ಹೇಳ್ತಾ ಇದ್ರು, ಕರ್ನಾಟಕ ಜನ ತಮ್ಗೆ ಸರಿಯಾದ ಬುದ್ಧಿಯನ್ನ ಕಲಿಸ್ತಾರೆ. ತಾವೇನ್ ಈ ಡ್ರಾಮಾ ಮಾಡ್ತಾ ಇದ್ದೀರಾ, ಇದು ನಿಜವಾಗ್ಲೂ ಒಳ್ಳೇದಲ್ಲ. ಈ ಕರ್ನಾಟಕ ಜನದ ಶಾಪ ತಮ್ಗೆ ತಟ್ಟುತ್ತೆ. ತಾವು ನಿಜವಾಗ್ಲೂ ಕರ್ನಾಟಕ ರಾಜ್ಯಕ್ಕೆ ಏನಾರ ಒಳ್ಳೇದ್ ಮಾಡ್ಬೇಕಂದ್ರೆ ಡೆಲ್ಲಿಗೆ ಹೋಗಿ ಅಲ್ಲಿ ನೀವು ಸರಿಯಾದ ಏನು ಹಣವನ್ನ ಬಿಡುಗಡೆಯನ್ನ ಮಾಡಿಕೊಂಡು ಏನು ಅಕ್ಕಿಗೆ ಹಣ ಬಿಡುಗಡೆ ಆಗ್ಬೇಕಾಗಿತ್ತು, ಅಕ್ಕಿಯನ್ನ ಕೊಡದೆ ನಿಲ್ಸ್ಬಿಟ್ರು. ಯಾಕೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಜನಸಾಮಾನ್ಯರು ಬಡವರು ಅನ್ನ ಊಟ ಮಾಡ್ತಾರೆ ಅಂದ್ರೆ ಆ ಅಕ್ಕಿಯನ್ನು ಕಿತ್ಕೊಳ್ಳೋ ಅಂತ ಕೆಲಸ ಈ ಬಿಜೆಪಿ ಅವರು ಮಾಡಿದ್ದಾರೆ. ಏನು ಬಿಜೆಪಿ ಮೋದಿ ಮೋದಿ ಅಂತ ಕಿರ್ಚಾಡ್ತಾ ಇದ್ರು ಗಿರಾಕಿಗಳು. ಇದೇ ಕರ್ನಾಟಕ ರಾಜ್ಯ ಅವ್ರೇನು ಅಶ್ವಮೇಧ ಕುದುರೆ ಅಂತ ಹೇಳ್ತಾ ಇದ್ರು.
ಅಶ್ವಮೇಧ ಕುದುರೆಯನ್ನ ಕಟ್ಟಾಕಿ ಬಿಜೆಪಿ ಗಿರಾಕಿಗಳಿಗೆ ಸರಿಯಾದ ಬುದ್ಧಿಯನ್ನ ಇಡೀ ದೇಶದಲ್ಲೇ ಕಾಂಗ್ರೆಸ್ ಪಕ್ಷನ ಮತ್ತೆ ಕಾರ್ಯಕರ್ತರನ್ನ ಹುರಿದುಂಬಿಸೋದಕ್ಕೆ ಕಾರಣ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ 136 ಸೀಟ್ಗಳನ್ನು ಬರ್ಲಿಕ್ಕೆ ಇದೇ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕಾರಣ ಅನ್ನೋದನ್ನ ತಾವೆಲ್ಲ ಮರಿಬಾರ್ದು. ಜನ ಆಶೀರ್ವಾದ ಕೊಟ್ಟಿದ್ದಾರೆ ಸ್ವಾಮಿ. ಕರ್ನಾಟಕ ಜನ 136 ಸೀಟು ಆಶೀರ್ವಾದ ಕೊಟ್ಟಿದ್ದಾರೆ. ತಾವು ಪ್ರಜಾಪ್ರಭುತ್ವವನ್ನ ಕೊಗ್ಗಲೆಯನ್ನ ಮಾಡಕ್ಕೋಸ್ಕರ ತಾವು ಏನು ಕುದುರೆ ವ್ಯಾಪಾರಿಗೆ ದುಡ್ಡು ತಗೊಬಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸ್ಲಿಕ್ಕೆ ತಾವು ಹೊಟ್ಟಿದಿರಲ್ಲ, ನೀವೆಂತ ಮಾಲ್ಗೆಟ್ ಗಿರಾಕಿಗಳು ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಏನೋ ಒಂದ್ಸರಿ ಸಕ್ಸಸ್ ಆದ್ರು. ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯ ಜನ ಸಾಯ್ತಾ ಇದ್ರು. ಅವನ್ ಯಾರೋ ಒಬ್ಬ ಮಂತ್ರಿ ಇದ್ದ, ಅವ್ರದ್ದು ಹೆಲ್ತ್ ಮಿನಿಸ್ಟ್ರು, ಅವನಿಗೆ ಕೋವಿಡ್ ಕಳ್ಳ ಅಂತಾನೆ ಹೆಸರು ಕೊಟ್ಟಿದ್ರು. ಸತ್ತ ಬಾಡಿನೂ ಸಹ ಬಿಡ್ಲಿಲ್ಲ ಅವನು. ಮಾರಾಟವನ್ನ ಮಾಡಿದಂತ ಗಿರಾಕಿಗಳು ಈ ಬಿಜೆಪಿ ಅವರು. ಇವರು ನಮ್ಗೆ ಹೇಳ್ಕೊಡ್ತಾರೆ ಇಡೀ ದೇಶದಲ್ಲಿ ಹೈಯೆಸ್ಟ್ ಯಾರು ಕರಪ್ಟ್ ಇದ್ದಾರೆ ಅಂದ್ರೆ, ಲೂಟಿ ಹೊಡೆದವ್ರಿದ್ರೆ ಅಂದ್ರೆ ಅವ್ರು ಇದನ್ನ ಲೆಕ್ಕ ಹಾಕ್ಲಿ. ಮಾಧ್ಯಮದವರು ಬಿಜೆಪಿ ಪಕ್ಷದಲ್ಲಿದ್ದಾರೆ. ಅವ್ರ ಪಾರ್ಟಿಗೆ ಹೋದ ತಕ್ಷಣ ಅವ್ರದೊಂದು ವಾಷಿಂಗ್ ಮಿಷಿನ್ ಇದೆ. ಆ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ಒಂದ್ಸರಿ ಎದ್ದ ತಕ್ಷಣ ಅವ್ನು ಎಂತ ಅಪರಾಧಿ ಆಗಿರ್ಲಿ, ಅವನೆಂತ ಕರಪ್ಟ್ ಆಗಿರ್ಲಿ, ಅವನು ಕ್ಲೀನ್ ಆಗೋಯ್ತಾನೆ. ಕರ್ನಾಟಕ ರಾಜ್ಯದಲ್ಲಿ ಡಿ ಕೆ ಸಾಹೇಬರಿಗೆ ಬಿಜೆಪಿ ಅವರು ಇಡಿಯನ್ನ ರೇಡ್ ಮಾಡಿದ್ ಯಾಕೆ? ಅವರು ಏನ್ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನ ಕಟ್ತಾ ಇದ್ದಾರೆ, ಅವ್ರನ್ನ ತಡೆ ಹಿಡಿಬೇಕು ಅಂತ, ಸಿದ್ದರಾಮಯ್ಯನವ್ರನ್ನ ತಡೆ ಹಿಡಿಬೇಕು ಅಂತ ಹೇಳಿ ಅವರೆಲ್ಲ ಪ್ರಯತ್ನಗಳು ಸುಳ್ಳಾಗಿದೆ. ಈಗ ನನಗೆ ಕರೆದಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.